ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಒಂದು ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಹಾಗಾಗಿ ನಾನು ನಮ್ಮ ತಮ್ಮ ನಮ್ಮ ಅಕ್ಕ ಎಲ್ಲರೂ ಕೂಡ್ಕೊಂಡು ಹೊರಗಡೆ ಹೋಗ್ತಾ ಇದ್ದೀವಿ. ಮದುವೆ ಬೇರೆ ಹತ್ತಿರ ಬಂತಲ್ಲ, ಇನ್ನು ಹೊರಗಡೆ ಜಾಸ್ತಿ ಹೋಗೋದಕ್ಕಾಗೋದಿಲ್ಲ, ಯಾಕಂದರೆ ಮನೇಲೇ ಕೆಲಸ ಇರುತ್ತೆ. ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಗೋಗ್ಬಿಟ್ರೆ ಹೊರಗಡೆ ಹೋಗೋದಕ್ಕೆ ನಮ್ಗೆ ಟೈಮ್ ಎಲ್ಲ ಸಿಗೋದಿಲ್ಲ. ಹಾಗಾಗಿ ಇವತ್ತು ಹೊರಗಡೆ ಹೋಗ್ಬೇಕಂತ ಹೇಳಿ ನಾವು ಹೊರಗಡೆ ಹೋಗ್ತಾ ಇದ್ವಿ. ಈ ಥರ ಹಳ್ಳದಲ್ಲಿ ನಮಗೆ ಕ್ಯಾನಲ್ ನೀರು ಬಂದುಬಿಟ್ರೆ ಅದು ಹಳ್ಳದಲ್ಲಿ ಹೋಗ್ಬೇಕಾದ್ರೆ ಏನೋ ಒಂಥರ ಚೆನ್ನಾಗತ್ತೆ ಅನಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಹಾಗೆ ನಮ್ಮ ಅಕ್ಕನ ಕೂಡ ಒಂದು ಸ್ವಲ್ಪ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೆ. ಅವಳಿಗೆ ತುಂಬ ದಿನ ಆಯಿತು ಈ ಕೆಮ್ಮು ಸ್ಟಾರ್ಟ್ ಆಗಿಬಿಟ್ಟಿದೆ, ಅದು ಕಡಿಮೆನೇ ಆಗ್ತಾ ಇರಲಿಲ್ಲ. ಆಲ್ರೆಡಿ ಒಂದು ಸಲ ಇವಾಗ ಹಾಸ್ಪಿಟ್ಲಿಗೆ ತೋರಿಸಿದ್ದೀವಿ, ಹಾಗೆ ಔಷಧ ಕೂಡ ಕೊಟ್ಟೇವಿ. ಆದರೂ ಕೂಡ ಅದು ಯಾಕೋ ಕಮ್ಮಿ ಆಗಿರಲಿಲ್ಲ. ಹಾಗಾಗಿ ಇವತ್ತು ಮತ್ತೆ ಹಾಸ್ಪಿಟ್ಲಿಗೆ ಬಂದಿದ್ವಿ. ಬಂದ ಮೇಲೆ ಹಾಗೆ ನಾನು ಮೆಡಿಷನ್ ತೊಗೊಂಡು ಬಂದು ಅದು ಕಫ ಆಗಿರುತ್ತಲ್ಲ, ಕಫಕ್ಕೆ ಮಷಿನ್ ಹಚ್ಚಿದ್ರು. ಈಕಿನ ನೋಡೋಣ ನನಗೆ ನಮ್ಮ ಭೂಮಿಕಂದೆ ನೆನಪಾಯಿತು. ಅವಳಿಗೂ ಕೂಡ ಜಾಸ್ತಿ ಕಫ ಆಗುತ್ತೆ. ಅವಳು ಎಷ್ಟು ಚೆನ್ನಾಗಿ ಹಿಡ್ಕೊಂಡು ಕೂತ್ಕೋತಿದ್ಲು. ಈ ಥರ ಮಷಿನ್ನ ನೋಡ್ತಿದ್ರೇ ಏನೋ ಒಂಥರ ಅನಿಸ್ತಿತ್ತು. ಹಾಗೆ ಹಾಸ್ಪಿಟ್ಲಲ್ಲಿ ಯಾರಿಗೋ ಒಬ್ಬರಿಗೆ ಎಷ್ಟೊಂದು ಗಾಯ ಆಗ್ಬಿಟ್ಟಿತ್ತು ನೋಡಿ. ನನಗಂತೂ ತುಂಬಾ ಜೀವ ಹಾಳಾಯಿತು. ಹಾಗೆ ಬಂದ ಮೇಲೆ ನಮಗಂತೂ ಹೊಟ್ಟೆ ಹಸ್ಬಿಟ್ಟಿತ್ತು. ಹಾಗಾಗಿ ಬಂದಿದ ತಕ್ಷಣ ನಾನು ಅಡುಗೆನೇ ಮಾಡ್ತಾಯಿದ್ದೆ. ಅಡುಗೆಗೆ ಇವತ್ತು ನಾನು ಪಲಾವು ಹಾಗೆ ಒಂದು ಸ್ವಲ್ಪ ರೊಟ್ಟಿನ ಮಾಡಿಕೊಂಡೆ. ಬೆಳಿಗ್ಗೆ ಬರೀ ಟಿಫಿನ್ ಮಾತ್ರ ಮಾಡಿದ್ವಿ. ಹಾಗೆ ಟಿಫಿನ್ ಆದ ತಕ್ಷಣ ಹೊರಗಡೆ ಹೋಗಿದ್ವಿ. ಬರೋಷ್ಟರಲ್ಲಿ ತುಂಬಾ ಹೊಟ್ಟೆ ಹಸ್ತಿತ್ತು. ಹಾಗಾಗಿ ನಾನು ಬರೋಣ ಅಡುಗೆ ಮಾಡಿದ್ಮೇಲೆ ಊಟ ಮಾಡಿಕೊಂಡು ಹೊಟ್ಟೆ ಬೇರೆ ಹಸ್ಬಿಟ್ಟಿತ್ತಲ್ಲ, ಹಾಗಾಗಿ ಏನು ಹಾಕ್ತಾಯಿದ್ದೀನಿ ಏನು ಹಾಕ್ತಿಲ್ಲ ಅಂಥೇಳಿ ಮರ್ತೋಗ್ತಾ ಇತ್ತು. ಹಾಗಾಗಿ ಇವಾಗ ಕುಕ್ಕರ್ ಹುಡ್ಕಾಡ್ತಾ ಇದ್ದೆ ನಾನು. ಅದನ್ನು ಬಿಟ್ಟು ಬೇರೆ ಏನೇನೋ ಮಾಡ್ತಾಯಿದ್ದೆ. ಕುಕ್ಕರ್ನ ಹುಡ್ಕೊಂಡ್ಮೇಲೆ ಕುಕ್ಕರ್ ಕಂಡ್ಮೇಲೆ ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಜಜ್ಕೋಬೇಕಾಗಿತ್ತು. ಹಾಗಾಗಿ ಅದನ್ನು ಬೆಳ್ಳುಳ್ಳಿನ ಜಜ್ಕೋತಾ ಇದ್ದೆ. ಅದಾದಮೇಲೆ ಪಲಾವ್ಗೆ ಒಗ್ಗರಣೆ ಹಾಕ್ಕೊಂಡೆ. ನಾನು ನಮ್ಮ ಅಕ್ಕ ಇಬ್ಬರು ಕೂಡ್ಕೊಂಡು ಅಡುಗೆನ ಮಾಡ್ತಾಯಿದ್ವಿ. ಈ ಇಬ್ಬರು ಕೂಡ್ಕೊಂಡು ಮಾಡೋಕ್ಕಂತೂ ಟೇಸ್ಟ್ ಹೆಂಗಿರುತ್ತೆ ಅಂಥೇಳಿ ಕಾಯ್ತಾ ಇದ್ವಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗೆ ಹೊಟ್ಟೆ ಬೇರೆ ಹಸ್ತಿತ್ತಲ್ಲ, ಹಾಗಾಗಿ ಬೇಗ ಬೇಗ ಅಡುಗೆ ಮಾಡಿಕೊಂಡು ಊಟನೆಲ್ಲ ಮಾಡಿದ್ವಿ. ಇವಾಗ ಮದುವೆ ಇರೋದ್ರಿಂದ ಎಲ್ಲರೂ ಮದುವೆ ಮನೆಗೇ ಹೋಗ್ಯಾರ. ನಾನು ನಮ್ಮ ಅಕ್ಕ ನಮ್ಮ ತಮ್ಮ ಅಷ್ಟೇ ಇಲ್ಲಿರೋದು ಇವಾಗ. ನಮ್ಮ ತಂದೆ ಕೂಡ ಇದ್ದರು. ಅವ್ರಿಗೂ ಬೆಳಗ್ಗೆ ನಾಷ್ಟ ಅಷ್ಟೊಂದು ಸರಿಯಾಗಿರಲಿಲ್ಲ. ಹಾಗಾಗಿ ಅವ್ರಿಗೋಸ್ಕರ ಅಂತಲೇ ಬಿಸಿ ಅಡುಗೆನ ಮಾಡಿದೆ. ಹಾಗೆ ಊರಾಗ ಹೋದಾಗ ನಾನು ಲಿಫ್ಟಿಕ್ ಇರಲಿಲ್ಲ, ಸೊ ಹಾಗಾಗಿ ಲಿಫ್ಟಿಕ್ನ ತೊಗೊಂಬಂದಿದ್ದೆ, ಲಿಕ್ವಿಡ್ ಲಿಫ್ಟಿಕ್ಕು. ನನಗೆ ಯಾಕೋ ಇದು ಸ್ವಲ್ಪ ಚೆನ್ನಾಗಿಲ್ಲ ಅಂತ ಅನಿಸ್ತಾ ಇತ್ತು. ಹಾಗಾಗಿ ನೋಡ್ತಾ ಇದ್ದೆ ನಾನು ಹೇಗೆ ಅನಿಸುತ್ತೆ ಅಂತ ಹೇಳ್ಬಿಟ್ಟು. ಆದರೂ ಕೂಡ ಒಂದು ಸ್ವಲ್ಪ ಲೈಟಾಗಿ ಚೆನ್ನಾಗಂತ ಅನಿಸಿದ್ದು. ಆದರೂ ಒಂದು ಸ್ವಲ್ಪ ಯಾಕೋ ಡಾರ್ಕ್ ಕಲರ್ ಅಂತ ಅನಿಸ್ತಾ ಇತ್ತು ನನಗೆ. ನೋಡೋಣ ನೆಕ್ಸ್ಟ್ ಟೈಮ್. ನಾನಂತೂ ಐಬ್ರೋ ಮಾಡಿಸ್ಕೋಬೇಕಾದ್ರೆ ನನಗಂತೂ ಜೀವ ಅಂತೂ ಹೋಗಿ ವಾಪಸ್ ಬಂದಾಗ ಆಗುತ್ತೆ. ನನ್ನ ಐಬ್ರೋಸ್ ಎಲ್ಲ ಹಾರ್ಡಾಗಿರೋದ್ರಿಂದ ನನಗಂತೂ ತುಂಬಾ ಪೇನ್ ಆಗುತ್ತೆ. ಇನ್ನು 4 ಡೇಸ್ ಅಷ್ಟೇ ಬಾಕಿ ಇರೋದು ಫಂಕ್ಷನ್ಗೆ. ಸೊ ಹಾಗಾಗಿ ಇವಾಗೆ ಐಬ್ರೋಸ್ ಎಲ್ಲ ಮಾಡಿಸ್ಕೊಂಬಂದ್ವಿ. ಇನ್ನೊಂದು 2 ದಿನದಲ್ಲಿ ಮತ್ತು ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ರೆ ಮತ್ತೆ ನಮಗೆ ಹೊರಗಡೆ ಹೋಗೋದಕ್ಕೆ ಟೈಮ್ ಸಿಗೋದಿಲ್ಲ ಅಂತ ಹೇಳಿ ಇವಾಗೆ ಹೋಗಿಬಿಟ್ಟು ನೋಡ್ಕೊಂಡು ಐಬ್ರೋ ಎಲ್ಲ ಮಾಡಿಸ್ಕೊಂಡು ಬಂದ್ವಿ. ಹಾಗೆ ಎಷ್ಟೊಂದು ಲಿಪ್ಸ್ಟಿಕ್ನೆಲ್ಲ ನೋಡಿದೆ. ಫೈನಲ್ ಆಗಿ ಈ ಲಿಪ್ಸ್ಟಿಕ್ನ ಸೆಲೆಕ್ಟ್ ಮಾಡಿಕೊಂಡು ತೊಗೊಂಡು ಬಂದ್ವಿ. ನನಗೇನೋ ಬೇರೆ ಲಿಪ್ಸ್ಟಿಕ್ ಇಷ್ಟ ಆಗಿತ್ತು, ಬಟ್ ನಮ್ಮ ಅಕ್ಕ ಇದೇ ಇರಲಿ ಅಂತಂದು, ಸೊ ಹಾಗಾಗಿ ಈ ಲಿಪ್ಸ್ಟಿಕ್ನ ಸೆಲೆಕ್ಟ್ ಮಾಡಿಕೊಂಡು ಈ ಲಿಪ್ಸ್ಟಿಕ್ನ ತೊಗೊಂಡು ಬಂದ್ವಿ. ಹಾಗೆ ಈ ಲಿಪ್ಸ್ಟಿಕ್ ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಹಾಗೆ ಇದು ನಾನು ರೋಸ್ ಗೋಲ್ಡ್ ಕ್ರೀಮ್ನ ಯೂಸ್ ಮಾಡ್ಕೊಂಡಿರೋ ಮೇಕಪ್ಪು. ಹಾಗೆ ಈ ಟಾಪ್ ನಂಗೆ ತುಂಬಾ ಇಷ್ಟ ಆಯಿತು. ಏನೋ ಒಂಥರ ಕಂಫರ್ಟಬಲ್ ಆಗಿದೆ ಈ ಟಾಪ್ ನನಗಂತೂ. ಒಂಥರ ಗ್ರೀನ್ ಆಗಿ, ನಾನು ಗ್ರೀನ್ ಕಲರ್ ಡ್ರೆಸ್ಸೇ ಹಾಕಿದ್ದಿಲ್ಲ ಇಷ್ಟು ದಿನ. ಇವತ್ತೇ ಫಸ್ಟ್ ಟೈಮ್ ನಾನು ಗ್ರೀನ್ ಕಲರ್ ಡ್ರೆಸ್ ಹಾಕಿರೋದು.
ನಂಗೆ ಹಾಕಿದ್ದ ಮೇಲೆ ತುಂಬಾ ಇಷ್ಟ ಆಯಿತು ಈ ಟಾಪ್. ನಮ್ಮಕ್ಕ ಅವಾಗವಾಗ ಹಾಕು ಹಾಕು ಹಾಕೋ ಅಂತ ಇದ್ಲು. ಇದು ಅವಳದು ಟಾಪು, ಮನೆ ತರಿಸಿದ್ಲು ಅವಳು. ಜಾಸ್ತಿ ಹಾಕೋ ಹಾಕೋ ಅಂತಾಳೆ. ನಾನೇ ಅವಳದು ಯಾವುದು ಟಾಪ್ ಹಾಕೊಳ್ಳೋದಿಲ್ಲ. ಬಟ್ ಈ ಟಾಪ್ ನಂಗೆ ಇಷ್ಟ ಆಯಿತು. ಹಾಕೊಳ್ಳೋಕೆ ಮುಂಚೆ ಅಷ್ಟೊಂದು ಇಷ್ಟ ಆಗಿರಲಿಲ್ಲ, ಬಟ್ ಹಾಕೊಂಡ್ಮೇಲೆ ತುಂಬಾ ಇಷ್ಟ ಆಯಿತು. ತುಂಬಾ ಚೆನ್ನಾಗಿದೆ ಇದು ಟಾಪ್. ಕಂಫರ್ಟಬಲ್ ಆಗಿ ಕೂಡ ಇದೆ ಮೈಯಲ್ಲಿ ಇದನ್ನು. ಸೊ ಈ ಒಂದು ಲಾಗ್ನ ಇಲ್ಲಿಗೆ ಎಂಡ್ ಮಾಡಿ ಮತ್ತೆ ಮುಂದಿನ ವಿಡಿಯೋಗಾಗಿ ವೆಯ್ಟ್ ಮಾಡ್ತಾ ಇರಿ. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಬಾಯ್.